ಮಾನ್ವಿ ನ್ಯೂಸ್. ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾರ್ಥಿಗಳು ವಸತಿ ನಿಲಯಗಳ ಮೂಲಕ ಶಿಕ್ಷಣ ಪಡೆಯಬೇಕು ಎಂದು ಸರ್ಕಾರ ಗುಣಮಟ್ಟದ ಸೌಲಭ್ಯ ನೀಡುತ್ತೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕಾಧಿಕಾರಿ ನಟರಾಜ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಕಡಿಮೆ ಇದ್ದರೂ ಸಹ ಸರ್ಕಾರಕ್ಕೆ ಜಾಸ್ತಿ ಸಂಖ್ಯೆ ತೋರಿಸಿ ಲೂಟಿ ಮಾಡಿದ್ದಾರೆಂದು ಅಂಬೇಡ್ಕರ್ ಜನಸೇವಾ ಸತ್ಯಶೋಧನಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರಾಜ ಡೋಣಮರಡಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿ ಹಣ ಲೂಟಿ ಮಾಡಿ ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ. ನಟರಾಜ ಕೇಂದ್ರ ಸ್ಥಾನದಲ್ಲಿರದೆ ನಿತ್ಯ ಸರ್ಕಾರದ ಕಾರು ಬಳಸಿಕೊಂಡು ಮಸ್ಕಿಯಿಂದ ಮಾನ್ವಿಗೆ ಬರುತ್ತಾರೆ. ಸರ್ಕಾರದ ಕಾರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಸಮಗ್ರವಾಗಿ ತನಿಖೆಯಾಗಬೇಕು ಎಂದು ಶಿವರಾಜ್ ಗುಡುಗಿದ್ದಾರೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಒಮ್ಮೆ ನೋಡಿದ್ರೆ ಯಾವ ರೀತಿಯಲ್ಲಿ ಇವೆ ಎಂದು ದಂಗಾಗೋದು ಪಕ್ಕ. ನಟರಾಜನಂತ ಅಧಿಕಾರಿಗಳು ಇರೋದ್ರಿಂದಲೇ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವುದು ಪಕ್ಕ ಎಂದು ಸಂಘಟನಾಕಾರರ ಕೂಗಾಗಿದೆ. ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರುವಂಥ ನಟರಾಜ್ ಅವರ ಇತ್ತೀಚೆಗೆ ಮತ್ತು ಇದಕ್ಕಿಂತ ಹಿಂದೆನೂ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ಎಸಗಿ ಮತ್ತು ಸಮಾಜದ ಹೋರಾಟಗಾರರು ಮತ್ತು ಮೀಡಿಯಾದವ್ರ ಮೇಲೆ ದೌರ್ಜನ್ಯ ಮಾಡೋದು ಈತನ ಒಂದು ಚಾಳೆಯಾಗಿರ್ತದೆ. ಮತ್ತು ಈತನ ಮುಖ್ಯ ಉದ್ದೇಶ ಏನಂತಂದರೆ SC ST ದುಡ್ಡನ್ನು ಕಬಳಿಕೆ ಮಾಡೋದು ಮತ್ತು ಈತನ ಸಹಚರರಾಗಿರೋಂಥ ವಾರ್ಡನ್ಗಳು ಇವರ ವೃತ್ತಿಯೇ ಇದಾಗಿರ್ತದೆ. ಇದನ್ನೇನಾದರೂ ಬಹಿರಂಗಪಡಿಸ್ಬೇಕಂದ್ರೆ ಇವರ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನು ತನಿಖೆ ಆಗಬೇಕು. ಅವರ ಚರಾಸ್ತಿ ಸ್ಥಿರಾಸ್ತಿ ತನಿಖೆ ಆದಾಗ ಇವರಿಗಿರೋಂಥ ಸಂಬಳಕ್ಕೆ ಮತ್ತು ಇವರ ಆಸ್ತಿಗಳಿಗಿರುವಂಥದ್ದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯ ರೂಲ್ ಪ್ರಕಾರ 20-30% ಮಾತ್ರ ಜಾಸ್ತಿ ಆಗಬೇಕು ಆದಾಯ. ಆ ಆದಾಯಕ್ಕಿಂತ ಹೆಚ್ಚಿಗೆ ಇವರು ಕೋಟ್ಯಾಂತರ ರೂಪಾಯಿ ಹೊಲಗಳ ಖರೀದಿ ಮಾಡೋದು, ಮನೆಗಳು ಕಟ್ಟೋದು, ಕಾರುಗಳಲ್ಲಿ ಇಡೋದು ಮತ್ತು ಅವರು ಸಾವಿರಾರು ರೂಪಾಯಿ ವಾಚ್ಗಳು ಕಟ್ಟೋದು ಇದೆಲ್ಲ ಎಲ್ಲಿಂದ ಬರ್ತದೆ ಇವರಿಗೆ? ಮತ್ತು ಇವರು ಏನಾದರೂ ಹಿಂದೆ ಕೋಟ್ಯಾಧಿಪತಿಗಳಾಗಿದ್ದರೆ ಅದನ್ನೆಲ್ಲವನ್ನು ತನಿಖೆ ಆಗಬೇಕು. ಮತ್ತು ಅತಿ ಹೆಚ್ಚು ಇಲ್ಲಿ ಮಕ್ಕಳ ಸಂಖ್ಯೆಗಿಂತ 2 ಪಟ್ಟು 3 ಪಟ್ಟು ಇಂಡೆಂಟ್ಗಳನ್ನು ಹಾಕೋದು ಇವರು ತಾವು ಬದುಕೋಕ್ಕೋಸ್ಕರ ಮಾಡ್ತಾರೆ ಹೊರತು ಯಾರಾದರೂ ಕೇಳಿದರೆ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತೇಳಿ ಅವ್ರು ಯಾರಿಗೆ ಕೊಡಬೇಕೆಂಬ ವಿಷಯ ಕೂಡ ಬಹಿರಂಗವಾಗಿ ಹೇಳೋದಿಲ್ಲ. ಮತ್ತು ಇವರು ಒಂದು ಹಾಸ್ಟ್ಲಲ್ಲಿ 40ರಿಂದ 50, 60, 70 ಹುಡುಗರು ಮಕ್ಕಳಿರ್ತಾರೆ. ಇವ್ರು ಹಾಕೋದು 350 ಮಕ್ಕಳ ಇಂಡೆಂಟ್ ಹಾಕ್ತಾರೆ. ಅದು ಜನರಲ್ ಹಾಸ್ಟ್ಲು. ಈ ಥರ ಆದರೆ ಇನ್ನು ಸಮಾಜದಲ್ಲಿ ಮಕ್ಕಳ ಬೆಳವಣಿಗೆ ಹೇಗೆ? ಅವರ ಉದ್ದೇಶ ಏನು?